ವಾರದಿಂದ ವಾರಕ್ಕೆ ಡ್ರೋನ್ ಪ್ರತಾಪ್ ಅವರ ಮೇಲಿನ ಒಲವು ಜನರಲ್ಲಿ ಹೆಚ್ಚಾಗ್ತಾ ಇದೆ. ಮುಗ್ಧತೆಯಿಂದ ಅದು ಒಂದು ಲೆವೆಲ್ಗೆ ಹೋಗ್ತಾ ಇತ್ತು. ಬಟ್ ಅವ್ರ ಬುದ್ಧಿವಂತಿಕೆ ಅಂತ 100% ಇದೆ. ಅವರು ತುಂಬಾನೇ ಬುದ್ಧಿವಂತರು. ಗೇಮ್ ಅನ್ನ ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಈ ತರನೇ ಕಿತ್ತಾಡ್ತಾ ಇದ್ರೆ ಯಾರಿಗೂ ಬೆನಿಫಿಟ್ ಆಗಲ್ಲ. ರಾಕ್ಷಸ ಏನ್ ಹೇಳ್ತಾರೆ ಗುಣಗಳನ್ನು ಬಿಟ್ಟು ಬೇರೆ ಲೆವೆಲ್ಗೆ ಹೋಗ್ಬಿಟ್ರು. ರಾಕ್ಷಸರು ಆತರ ಮಾಡಲ್ಲ ಅನ್ನೋ ರೀತಿಲಿ ಲಿಮಿಟ್ ಅಂತ ಏನಿದೆ ಅದನ್ನ ಕ್ರಾಸ್ ಮಾಡಿಲ್ಲ. ಸೊ ಸಂಗೀತ ಅವರ ಬಿಟ್ಟು ತನಿಷಾ ತಂಡ ಸೇರ್ಕೊಂಡಿದ್ದಕ್ಕೆ ತಪ್ಪು ಯಾರ್ದು, ಸಂಗೀತ ಅವ್ರದ ನಿಮ್ದ? ಸಂಗೀತ ಅವರ ಬಿಟ್ಟು ತನಿಷಾನ ತಂಡ. ಓಕೆ, ಸಂಗೀತ ಅವ್ರಿಗೆ ಆಕ್ಚುಲಿ ನಾನು ಫಸ್ಟ್ ಅದು ಗೇಮ್ ಸ್ಟಾರ್ಟ್ ಆಗ್ಬೇಕಾದ್ರೇನೆ ನಾನು ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ದೆ, ನನಗೆ ಈ ವೀಕ್ ಯಾಕೆ ಇಂಪಾರ್ಟೆಂಟು, ಎಲ್ಲೋ ಒಂದ್ ಕಡೆ ಎಲ್ರಿಗೂ ಇಂಪಾರ್ಟೆಂಟ್, ಬಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಈ ವೀಕಲ್ಲಿ ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲೇಬೇಕು ಅಟ್ ಎನಿ ಕಾಸ್ಟ್. ಇನ್ನೊಂದು ಏನಂದ್ರೆ ನಾನು ನನ್ನ ಒಂದು ಬೆಸ್ಟ್ ಗೇಮ್ನ ಕೊಡಲೇಬೇಕು. ಯಾಕಂದ್ರೆ ಫಿನಾಲೆ ವೀಕ್ ಹತ್ರ ಬರ್ತಾ ಇದೆ, ಎಲ್ರೂ ಪರ್ಫಾರ್ಮ್ ಮಾಡಲೇಬೇಕು. ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಹೊರಗೆ ಹೋಗ್ತಾರೆ ಅಂತಲೂ ಎಲ್ರಿಗೂ ಗೊತ್ತಿದೆ. ಸೊ ಅದಕ್ಕೋಸ್ಕರ ಖರೀದಿ ಮಾಡಬೇಕಾದ್ರೆ ಒಂದು ಒಳ್ಳೆ ಅಮೌಂಟ್ ಕೊಡಿ ಅಂತ ಕೇಳಿದ್ದೆ. ಅದಕ್ಕೆ ಆ ರಿಕ್ವೆಸ್ಟ್ಗೂ ಅವ್ರು ಸ್ಪಂದನೆ ಮಾಡಿಲ್ಲ. ಆಮೇಲೆ ವಿನ್ ಆದಾಗ ನನಗೆ ಒಂದು 100 ಪಾಯಿಂಟ್ಸ್ ಅನ್ನ ಕೊಡ್ತಾರೆ, ಅದು ತುಂಬಾನೇ ರಾಂಗ್ ಅನ್ಸ್ತು. ಆಮೇಲೆ ಯಾರು ಅಷ್ಟೆಲ್ಲ ಆಡಿ ಎಲ್ಲರೂ ಸಮ್ಮುಖದಲ್ಲಿ ಕೂತ್ಕೋಬೇಕಾದ್ರೆ ಯಾರು ಕಳಪೆ ಆಡಿದ್ದಾರೆ ಅಂದ್ರೆ ನನ್ನ ಹೆಸರು ತೆಗಿತಾರೆ. ಸೊ ಇದೆಲ್ಲ ಆಗ್ಬೇಕಾದ್ರೆ ನಾನು ಇದಕ್ಕೆ ನಾನು ಪ್ರತಿಕ್ರಿಯೆ ಮಾಡಲೇಬೇಕಾಯ್ತು. ಹೇಳಿದ್ದೀನಿ ಕೂಡ ಎಲ್ಲರ ಮಧ್ಯೆ. ಅಲ್ಲಿ ತುಕಾಲಿ ಮತ್ತೆ ವಿನಯ್ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಇನ್ನೊಂದ್ಸಲ ಆ ಪ್ರಕ್ರಿಯೆ ಚೇಂಜ್ ಆಗಿ ರೀಶಫಲ್ ಅಂತ ಆದಾಗ ನಾನು ಅಲ್ಲಿ ನಿಂತು ಸಂಗೀತ ಅವರ ಮುಖ ಕೂಡ ನೋಡ್ತಾ ಇದ್ದೆ. ನಮ್ಗೇನು ಹೇಳುವಂತ ಇರ್ಲಿಲ್ಲ ಅಲ್ಲಿ, ನಮ್ಗೇನು ಒಪಿನಿಯನ್ ವಾಯ್ಸ್ ಔಟ್ ಮಾಡುವಂಗೆ ಬಿಗ್ ಬಾಸ್ ಆದೇಶ ಕೊಟ್ಟಿರ್ಲಿಲ್ಲ. ಸೊ ಅಲ್ಲಿ ನಿಲ್ತಾ ಇದ್ದೀನಿ. ಸೊ ಅಲ್ಲಿ ಸಂಗೀತ ಅವರ ಕೈಯಲ್ಲಿ ಇದ್ದಿದ್ದು, ನನ್ನ ಖರೀದಿ ಮಾಡ್ಬೇಕಾ ಬೇಡವಾ, ಅಥವಾ ಅವಿನಾಶ್ಗೆ ಇನ್ನೊಂದು ಅಪರ್ಚುನಿಟಿ ಕೊಡ್ಬೇಕಾ, ನನ್ನಿಂದ ತಪ್ಪಾಗಿದ್ಯಾ, ಅವಿನಾಶ್ ಕಳಪೆ ಅಲ್ಲ ಅಂತ ಇದ್ದಿದ್ದು ಸಂಗೀತ ಕೈಯಲ್ಲಿ. ಸೊ ನಾನು ಅದು ಐ ಥಿಂಕ್ ಅವರ ಕೈಯಲ್ಲೇ ಇದ್ದಿದ್ದು. ಅವರು ಬೇಡ ಅಂತ ಅಲ್ಲಿ ಯಾವಾಗ ಉಳ್ಕೊಂಡ್ರು, ಸ್ಲೇಟ್ ಎತ್ತಿಲ್ಲ. ತನಿಷ್ ಅವರು ಒಬ್ವಿಯಸ್ಲಿ ಆ ಅಪರ್ಚುನಿಟಿನ ಯೂಸ್ ಮಾಡ್ಕೊಂಡ್ರು, ಅವರ ಟೀಮ್ ತಗೊಂಡ್ಬಿಟ್ರು. ಸೊ ಅಷ್ಟೇ. ಸೊ ಮೊನ್ನೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ತುಂಬಾ ಅತಿರೇಕ ಈಗ ಆದ ಒಂದು ವರ್ತನೆ ಆಯ್ತು. ಅದು ಖಾರದ ಪುಡಿ ಬೆರೆಸಿ, ಸೋಪಿನ ಪುಡಿ ಬೆರೆಸಿ ಆಟ ಆಡಿದ್ದು, ಒಬ್ಬರ ಮೇಲೆ ಒಬ್ರು ಎರಚಿದ್ದು, ಧ್ರುವಣ ಪ್ರತಾಪ್ ಮತ್ತು ಸಂಗೀತ ಅವ್ರ ಕಣ್ಣಿಗೂ ಇದಾಯ್ತು. ಅದ್ರ ಬಗ್ಗೆ ತುಂಬಾ ಚರ್ಚೆ ಆಯ್ತು ಆಚೆ, ನೀವು ಗಮನಿಸಿರ್ಬೋದು ಹೊರಗಡೆ ಬಂದ್ಮೇಲೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಬಿಗ್ ಬಾಸ್ ಅಲ್ಲಿ ಒಂದು ಟಾಸ್ಕ್ ಅಂತ ಬಂದಾಗ ಎಲ್ರು ಆಡದಂತ ತುಂಬಾನೇ ಟಾಸ್ಕ್ ಇದೆ. ಬಟ್ ಆ ಟಾಸ್ಕ್ ಅಂತ ಬಂದಾಗ ತುಂಬಾನೇ ನೋವಾದಂತ ದಿನ ಮತ್ತು ತುಂಬಾನೇ ಒಂದು ಈ ತರನು ಆಗ್ಬೇಕಿತ್ತ, ಈ ತರನು ಗೇಮಲ್ಲಿ ಆಯ್ತು ತುಂಬಾನೇ ದುಃಖ ಆಗ್ತಿದೆ ಅನ್ನೋ ಒಂದು ದಿನ ಅಂದ್ರೆ ಅದೇನೆ ಹೇಳ್ಬೋದು. ಯಾಕಂದ್ರೆ ನಮ್ ಟೀಮ್ ಅವರೇ ಆಕ್ಚುಲಿ, ನಾನು ಸಂಗೀತ ಮತ್ತೆ ಪ್ರತಾಪ್ ಅವರಿಗೆ ರಿಕ್ವೆಸ್ಟ್ ಕೂಡ ಮಾಡಿದೆ, ನಾನು ಆಡ್ತೀನಿ ಈ ಗೇಮ್ನ, ಟಾರ್ಗೆಟ್ ಆದ್ರೂ ನಾನು ಆಡ್ತೀನಿ, ನನಗೆ ತೊಂದರೆ ಇಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ 2 ಗೇಮ್ ಆಡಿದೀರಾ, ಇನ್ನೊಂದು ಗೇಮ್ ಯಾರಿಗಾದ್ರೂ ಅಪರ್ಚುನಿಟಿ ಸಿಗ್ಲೇಬೇಕು ಅನ್ನೋ ಒಂದು ರೀತಿಯಲ್ಲಿ ಪ್ರತಾಪ್ ಅವರು ನಾನು ಆಡ್ಲೇಬೇಕಂತಾರೆ, ಇನ್ನೊಂದ್ ಕಡೆ ಸಂಗೀತ ಆಡ್ತೀನಿ ಅಂತ ಹೇಳ್ತಾರೆ. ಸೊ ಇವರು ಅಪೋಸಿಟ್ ಟೀಮ್ ಅವರು ಓಕೆ, ನಾವು ಅವ್ರಿಗೆ ನೀರು ಹೆಚ್ಚಿದೀವಿ, ನೀರಲ್ಲಿ ಒಂದ್ ಸ್ವಲ್ಪ ಪವಿ ಅವ್ರಿಗೆ ಇಷ್ಟ ಟೈಮ್ ನಿಂತಿದ್ರು. ಬಟ್ ತನಿಷ್ ಅವ್ರಿಗೆ ಏನಾದ್ರು ಡ್ಯಾಮೇಜ್ ಆದ್ರೆ ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂತ ಎಲ್ಲ ಹೇಳಿದ್ರು. ಓಕೆ, ಬಟ್ ನಾವು ಎಲ್ಲೋ ಒಂದ್ ಕಡೆ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇದ್ವಿ. ಇಲ್ಲಾಂದ್ರೆ ಅಷ್ಟು ಹೊತ್ತು ನಿಂತವ್ರಿಗೆ ಸ್ವಲ್ಪನೂ ಡ್ಯಾಮೇಜ್ ಅಥವಾ ಸ್ವಲ್ಪನೂ ಆಗಿದೆ. ಆಬ್ವಿಯಸ್ಲಿ 100% ಅವ್ರಿಗೆ ಎಫೆಕ್ಟ್ ಆಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಏನು ಒಂದು ಲಿಮಿಟ್ ಅಂತ ಏನಿದೆ ಅದನ್ನ ಕ್ರಾಸ್ ಮಾಡಿಲ್ಲ ನಾವು. ಸೊ ಇವರಿಗೆ ಬಂದಾಗ ಅಟ್ಲೀಸ್ಟ್ ಅದನ್ನ ನೋಡ್ಕೋತಾರೆ ಅಂತ ಅನ್ಕೊಂಡಿದ್ದೆ. ಲೈಕ್ ಆ ಲಿಮಿಟ್ ಅಂತ ಏನಿದೆ, ಹ್ಯೂಮನ್ ಲಿಮಿಟ್ ಅಂತ ಏನಿದೆ ಅದನ್ನ ನೋಡ್ಕೋತಾರೆ. ಸೊ ಅದಿರ್ಬೋದು ಅಂತ. ಬಟ್ ಆ ಟಾಸ್ಕ್ ಯಾವಾಗ ಸ್ಟಾರ್ಟ್ ಆಯ್ತು, ಅದು ರಾಕ್ಷಸ ಮತ್ತು ಗಂಧರ್ವ ಟಾಸ್ಕ್ ಅಲ್ಲೇ ಬಂದಿರುವಂತ ಒಂದು ಟಾಸ್ಕ್. ಅದು ರಾಕ್ಷಸ ಏನ್ ಹೇಳ್ತಾರೆ ಗುಣಗಳನ್ನು ಬಿಟ್ಟು ಬೇರೆ ಲೆವೆಲ್ಗೆ ಹೋಗ್ಬಿಟ್ರು. ರಾಕ್ಷಸರು ಆತರ ಮಾಡಲ್ಲ ಅನ್ನೋ ರೀತಿಲಿ, ಇಲ್ಲ ಇಲ್ಲಿ ಬಿಡೋದೇ ಇಲ್ಲ ಅನ್ನೋ ರೀತಿಲಿ ಆ ನೀರು ಇದು ಮಾಡ್ತಾ ಇದ್ರು. ಸೊ ನಾನ್ ನೋಡಿದೀನಿ ಆಕ್ಚುಲಿ, ಸಂಗೀತ ಅವರು ಒಳಗಡೆ ಹೋಗ್ಬೇಕಾದ್ರೆ, ಕಾನ್ಫೆಷನ್ ರೂಮ್ಗೆ ಕರೆದಾಗ ಒಳಗಡೆ ಹೋಗ್ಬೇಕಾದ್ರೆ ತುಂಬಾ ದುಃಖ ಆಯ್ತು. ಯಾಕಂದ್ರೆ ಅವರ ಕಣ್ಣನ್ನ ನೋಡಿದೀನಿ, ಆ ಒಂದು ಒಳಗಡೆಯಿಂದ ಆ ಇರಿಟೇಷನ್, ಅವ್ರು ಕೂಗಿದ್ದು ಯಾರ ಹೇಳಿದ್ರು ಸಂಗೀತ ಯಾವತ್ತು ಕೂಗಲ್ಲ,
ಇಷ್ಟೊಂದು ಅಳಲ್ಲ ಅಂತ. ಸೊ ಪ್ರತಾಪ್ ಅವರ ಅಲು ನೋಡ್ಬಿಟ್ಟು ನನಗೆ ತುಂಬಾ ದುಃಖ ಆದಂತ ದಿನ ಆಕ್ಚುಲಿ. ಇಬ್ರನ್ನು ನೋಡಿದಂತ ದಿನ. ಇಷ್ಟೊಂದು ಈ ಗೇಮಲ್ಲಿ ಈ ಲೆವೆಲ್ಗೆ ಯಾಕೆ ಹೋಗ್ಬೇಕಾಗಿತ್ತು, ನಾವು ಮಾಡಿದ್ದು ಸ್ವಲ್ಪ ತಪ್ಪಂತ ಅನಿಸ್ತು. ಯಾಕಂದ್ರೆ ನಮ್ ಕಡೆಯಿಂದ ವಾಷಿಂಗ್ ಪೌಡರ್ನ ಸ್ಟಾರ್ಟ್ ಮಾಡಿದ್ದು ನಮ್ ಕಡೆ ಟೀಮ್ ಅವರು, ಬಟ್ ಅದನ್ನ ನಿಲ್ಸಿದ್ವಿ ಲೈಕ್ ಆಫ್ಟರ್ 10 minutes. ಬಟ್ ಇವರು ಅದನ್ನ ಈ ಲೆವೆಲ್ ತಗೊಂಡೋಗಿದ್ದು, ಆಮೇಲೆ ಕಿಚ್ಚ ಸರ ಅವರ ಒಂದು ಪಂಚಾಯತ್ಗೆ ಅಲ್ಲಿ ಬರ್ಬೇಕಾದ್ರೆ ಅವರು ಆ ಟೈಮ್ಗೆ ಬಂದಿದ್ದು ಸಂಗೀತ ಮತ್ತೆ ಪ್ರತಾಪ್ ಎಲ್ಲೋ ಒಂದ್ ಕಡೆ ತುಂಬಾ ನೋವು ಕೊಟ್ಟಂತ ವಾರ ಅಂತ ಹೇಳ್ಬೋದು. ಸೊ ಫನ್ ಫ್ರೈಡೆ ಟಾಸ್ಕ್ ಅಲ್ಲಿ ನಿಮ್ಗೆ ಇಷ್ಟವಾದ ಟಾಸ್ಕ್? ಫನ್ ಫ್ರೈಡೆ ಟಾಸ್ಕ್ ಅಲ್ಲಿ ನನಗೆ ಜಿಯೋ ಸಿನಿಮಾದು ಒಂದು ಕಾಟನ್ ಕ್ಯಾಂಡಿ ಟಾಸ್ಕ್ ಬರುತ್ತೆ. ಆ ಕಾಟನ್ ಕ್ಯಾಂಡಿ ಅಂದ್ರೆ ಕಾಟನ್ ಅನ್ನ ಕಣ್ಣಿಗೆ ಪಟ್ಟಿ ಕಟ್ಬಿಟ್ಟು ಕಾಟನ್ ನ ಕಲೆಕ್ಟ್ ಮಾಡೋದು. ಸೊ ಅಲ್ಲಿ ತುಂಬಾನೇ ಫನ್ ಆಗಿತ್ತು, ಯಾಕಂದ್ರೆ ಎಲ್ರು ಆ ಒಂದು ಸೌಟ್ ಇಟ್ಕೊಂಡು ಅದನ್ನ ಇದ್ರ ಬಾಕ್ಸ್ ಒಳಗಡೆ ಹಾಕೋದು ತುಂಬಾನೇ, ಐ ಥಿಂಕ್ ಅದು ತುಂಬಾನೇ ಫನ್ ಆಗಿತ್ತು. ಸೊ ವಿನಯ್ ಮತ್ತು ಸಂಗೀತ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಬ್ಬರಲ್ಲಿ ಯಾರು ಬುದ್ಧಿವಂತರು? ಯಾರು ಮೊದಲು ಜಗಳ ಶುರು ಮಾಡ್ತಾರೆ? ಯಾರು ಮೊದಲು ಜಗಳ ಯಾರು ಶುರು ಮಾಡ್ತಾರೆ ಅಂತ, ಯಾರನ್ನ ಕೆಣಕೋದು ಅಂತ? ವೆರಿ ಪರ್ಸನಲ್. ಬಟ್ ವಿನಯ್ ಮತ್ತು ಸಂಗೀತ 2 different ಕ್ಯಾರೆಕ್ಟರ್ಸ್ ಅವರು. ಆಕ್ಚುಲಿ 2 different ಬಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಅಂತಾನೆ ಹೇಳ್ಬೋದು. ವಿನಯ್ ಅವ್ರಿಗೆ ಯೂಶಲಿ ಒಬ್ರು ಅವ್ರ ಬಗ್ಗೆ ಹೀಯಾಳ್ಸೋದು, ಅವ್ರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡೋದು ಅವ್ರಿಗೆ ಇಷ್ಟನೇ ಇಲ್ಲ. ಯಾವ ವಿಚಾರವಾಗ್ಲಿ ಅವ್ರಿಗೆ ಒಂದು ತುಂಬಾನೇ ಒಂದು ಪ್ರೊವೋಕ್ ಆಗುವಂತ ವಿಚಾರ ಅಂದ್ರೆ ಅವ್ರ ಬಗ್ಗೆ ನೆಗೆಟಿವ್, ಹತ್ರ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಬೇರೆ ರೀತಿ ಹೇಳಿದ್ರೆ, ಬ್ಯಾಡ್ ಆಗಿ ಹೇಳಿದ್ರೆ ಅವ್ರಿಗೆ ತುಂಬಾನೇ ಪ್ರೊವೋಕ್ ಆಗೋದು. ಬಟ್ ಸಂಗೀತ ಅವರಿಗೆ ಇನ್ನೊಂದ್ ಕಡೆಯಲ್ಲಿ ಯಾವುದೇ ಟಾಸ್ಕ್ ಆಗ್ಲಿ, ಯಾವುದೇ ವಿಚಾರ ಆಗ್ಲಿ, ಅಥವಾ ಯಾವುದೇ ಒಂದು ಮನೆ ಅಂತ ಬಂದಾಗ, ಯಾವುದೇ ಒಂದು ಏನ್ ಹೇಳ್ತೀವಿ ಲೀಡರ್ಶಿಪ್ ಒಂದು ಹುದ್ದೆ ಆಗ್ಲಿ, ಯಾವುದೇ ಒಂದು ಕಳ್ಕೊಂಡ್ಬಿಟ್ರು ಅವ್ರಿಗೆ ಅದನ್ನ ಸೋತ್ ಬಿಟ್ರೆ ಅದನ್ನ ಯಾವ್ದನ್ನ ತಗೊಳಕ್ಕಾಗಲ್ಲ. ಸೊ ಅವ್ರಿಗೆ ಡಿಫೀಟ್ ನ ತಗೊಳಕ್ಕಾಗಲ್ಲ. ಸಂಗೀತ ಅವ್ರಿಗೆ ಎಲ್ಲಾನು ವಿನ್ ಆಗ್ಬೇಕು. ಸೊ ಇದು 2 different ಕ್ಯಾರೆಕ್ಟರ್ಸ್. ಸೊ ಇಲ್ಲಿ ಒಬ್ರು ಯಾರು ಹೆಚ್ಚು ಯಾರು ಕಮ್ಮಿ, ಅಗ್ರೆಷನ್ ಅಲ್ಲಿ ಯಾರು ಜಾಸ್ತಿ ಯಾರು ಕಮ್ಮಿ ಅಂತಾನು ಹೇಳಕ್ ಬರಲ್ಲ. ಬಟ್ ಎಂಡ್ ಆಫ್ ದ ಡೇ ಐ ಥಿಂಕ್ ಇಬ್ರು ಇಫ್ ಅವರು ಅವರವರ ಗೇಮಲ್ಲಿ ಆ ಗೇಮ್ನ ಒಂದು ಟೀಮ್ ಸ್ಪಿರಿಟ್ ಬಿಟ್ಟು ಏನು ಕಿತ್ತಾಡ್ತಾರೆ, ಅವಾಗ ಅವ್ರಿಗೆ ಗೊತ್ತಾಗತ್ತೆ ನಾವು ಒಂದು ಲಿಮಿಟ್ ಇಂದ ಹೊರಗಡೆ ಬಂದಿದ್ದೀವಿ. ಸೊ ಇದು ಎಲ್ರಿಗೂ ಇಫೆಕ್ಟ್ ಆಗತ್ತೆ ಮನೆಯವರಿಗೆ ಅಂತ. ಬಟ್ ನನ್ಗೆ ಅನ್ಸತ್ತೆ ಅವರು ಇನ್ಮೇಲಿಂದ ಆಸ್ ಐ ಸಾ ನಾನು ನೋಡ್ತಾ ಇದ್ದೀನಿ, ಗೇಮ್ ಅನ್ನ ಮುಂದೆ ತಗೊಂಡೋಗ್ಬೇಕಾದ್ರೆ ಈ ತರನೇ ಕಿತ್ತಾಡ್ತಾ ಇದ್ರೆ ಯಾರಿಗೂ ಬೆನಿಫಿಟ್ ಆಗಲ್ಲ. ಸೊ ಇಬ್ರಿಗೂ ಲಾಸ್ ಆಗೋದು. ಸೊ ವಿನ್ ಸಿಚುವೇಶನ್ ಆಗ್ಬೇಕಾದ್ರೆ ಅವರು ಎಲ್ಲೋ ಒಂದ್ ಕಡೆ ನಿಂತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಬ್ರು ಇಲ್ಲ ಇನ್ನ ಒಂದು ಎಷ್ಟು 3-4 ವಾರನ 5 ವಾರನ ಇದೀವಿ, ಏನು ಡಿಫ್ರೆನ್ಸ್ ಬರುತ್ತೆ ಅದನ್ನ ಅಲ್ಲಿ ವಾಯ್ಸ್ ಔಟ್ ಮಾಡೋಣ, ಬಟ್ ಇದನ್ನ ಕ್ಯಾರಿ ಮಾಡ್ಕೊಂಡು ಆಟ ಆಡೋದು ಬೇಡ ಅಂತ ಅನ್ಸತ್ತೆ ಅಂತ ಅವ್ರು ಆತರ ಆಟ ಆಡ್ತಾರೆ ಅಂತ ನಂಗೆ ಅನ್ಸತ್ತೆ. ವಾರದಿಂದ ವಾರಕ್ಕೆ ಡ್ರೋನ್ ಪ್ರತಾಪ್ ಅವರ ಮೇಲಿನ ಒಲವು ಜನರಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಅವ್ರ ಇಮೇಜ್ ಸಂಪೂರ್ಣ ಬದಲಾಗಿದೆ. ಯಾರು? ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್. ಸೊ ನಿಮ್ ಪ್ರಕಾರ ಇದು ಡ್ರೋನ್ ಪ್ರತಾಪ್ ಅವರ ಬುದ್ಧಿವಂತಿಕೆನ ಅಥವಾ ಮುಗ್ಧತೆ ಇದಕ್ಕೆ ಕಾರಣ ಆಗಿರೋದು? ಅವರಲ್ಲೊಂದು ಎಲ್ಲೋ ಒಂದು ಮುಗ್ಧತೆ ಅಂತೂ ಇದೆ, ಚಿಕ್ಕ ಮುಗ್ಧತೆ ಇದೆ. ಬಟ್ ಅವರ ಐ ಥಿಂಕ್ ಆ ಮುಗ್ಧತೆಯಿಂದ ಅದು ಒಂದು ಲೆವೆಲ್ಗೆ ಹೋಗ್ತಾ ಇತ್ತು. ಬಟ್ ಅವ್ರ ಬುದ್ಧಿವಂತಿಕೆ ಅಂತೂ 100% ಇದೆ. ಅವರು ತುಂಬಾನೇ ಬುದ್ಧಿವಂತರು. ಯಾಕಂದ್ರೆ ಅವರ ಮಾತಾಡ್ಬೇಕಾದ್ರೇನೆ ನಂಗೆ ಗೊತ್ತಾಗತ್ತೆ ಅವರಲ್ಲಿ ಎಲ್ಲೂ ಏನೇ ಪರಿಸ್ಥಿತಿ ಬಂದ್ರು ಅವ್ರ ಮನೆ ವಿಚಾರ ಏನ್ ಇರತ್ತೆ, ಅಥವಾ ಪಾಸ್ಟ್ ಅಲ್ಲಿ ಆದಂತ ವಿಚಾರ ಇರ್ಲಿ, ಅಥವಾ ಯಾರ ಹತ್ರನೋ ಒಂದು ಮಾತು ಸೀಕ್ರೆಟ್ ಆಗಿ ಮಾತಾಡದಂತ ಒಂದು ವಿಚಾರ ಇರ್ಲಿ, ಯಾವ್ದನ್ನು ಬಿಟ್ಕೊಡಲ್ಲ ಅವರು. ಸೊ ಇದನ್ನೆಲ್ಲ ಒಂದು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುವಂತ ಕ್ಯಾರೆಕ್ಟರ್ಸ್ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ನಾನೇ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ತುಂಬಾನೇ ಟ್ರೈ ಮಾಡಿದ್ದೀನಿ. ಲೈಕ್ ಪ್ರತಾಪ್ ಹತ್ರ ಮಾತಾಡಿ ಅವ್ರು ಯಾಕೆ ಈ ತರ ಮಾಡ್ತಾರ ಅಂತ ಹೇಳಿದ್ರೆ, ಇಲ್ಲ ಅದು ಹಂಗೆ, ನಾನು ಅದನ್ನ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ. ಸೊ ಅವರಲ್ಲಿ ಒಂದು ಗೇಮ್ನ ಒಂದು ಇಲ್ಲೆಲ್ಲರೂ ಅಗ್ರೆಸಿವ್ ಆಗಿ ನಾನು ಕಾಣಿಸ್ಕೊಳ್ತೀನಿ, ಅಗ್ರೆಸಿವ್ ಆದ್ರೆ ನಾನು ಮಾತ್ರ ಸ್ಕ್ರೀನ್ ಸ್ಪೇಸ್ ಸಿಗತ್ತೆ, ಅಗ್ರೆಸಿವ್ ಆದ್ರೆ ಓವರ್ ಆಲ್ ನನಗೆ ಎಲ್ರು ನೋಡ್ತಾರ ಅನ್ನೋ ಒಬ್ರು ಜನರು ಇದ್ರೆ, ಇಲ್ಲಿ ಒಬ್ರು ನಾನು ಇಲ್ಲಿ ನನ್ನ ಸ್ಟ್ರಾಟಜಿ ಹಿಡ್ಕೊಂಡು, ನನ್ನ ಒಂದು ಗೇಮ್ ಪ್ಲಾನ್ ಹಿಡ್ಕೊಂಡು
ಚೆಸ್ ಗೇಮ್ ಯಾವ ತರ ಸಾಫ್ಟ್ ಆಗಿ ಕೂತ್ಕೊಂಡು ಆಡಿ ಗೆಲ್ತಾರೆ, ಇಲ್ಲೆಲ್ಲ ಹೊಡೆದಾಡಿ ಏನೋ ಕಬಡ್ಡಿ ಆಡಿ ವಿನ್ ಆಗ್ಬೇಕು ಅಂತ ಯಾರು ಅನ್ಕೊಂಡಿದ್ದಾರೆ, ಇವರು ಚೆಸ್ ಗೇಮ್ ನ ಯಾವ ತರ ಆಡ್ಬೇಕು ಅಂತ ಆಡ್ಬೇಕು ಆ ತರ ಆಡ್ತಾ ಇದ್ದಾರೆ. ಅವರಿಗೆ ಒಳ್ಳೇದಂತಾನೆ ಹೇಳ್ಬೋದು. ಸೊ ಅವ್ರನ್ನ ಬ್ರಿಲಿಯನ್ಸ್ ಮತ್ತೆ ಅವರ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಮತ್ತು ಮೈಕಲ್ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡೋದಾದ್ರೆ ನಿಮ್ಮ ಆಯ್ಕೆ ಯಾರು ಮತ್ತೆ ಯಾಕೆ? ಯಾವ್ದಕ್ಕೆ ಆಯ್ಕೆ ಅಂದ್ರೆ ಫ್ರೆಂಡ್ಶಿಪ್ ಆಯ್ಕೆನಾ ಅಥವಾ ವಿನ್ ಆಗೋದಕ್ಕೆ ಆಯ್ಕೆನಾ ಅಥವಾ ಅಲ್ಲ, ಇಬ್ಬರಲ್ಲಿ ಯಾರು ಒಬ್ಬರನ್ನ ಲಿಮಿಟ್ ಮಾಡ್ಬೇಕು ಅಂದ್ರೆ ನೀವು ಯಾರನ್ನ ಮಾಡ್ತೀರಿ? ಒಬ್ಬರನ್ನು ಇಬ್ಬರಲ್ಲಿ ಒಬ್ಬರನ್ನ ಯಾರನ್ನಾದ್ರೂ ಎಲಿಮಿನೇಟ್ ಮಾಡ್ಬೇಕು ಅಂತ ಎಲಿಮಿನೇಟ್ ಮಾಡ್ಬೇಕು ಅಂತ ನಾನು ಐ ಥಿಂಕ್ ಈ ಪಾಯಿಂಟ್ ಅಲ್ಲಿ ನೋಡಿದ್ರೆ ನಾನು ಐ ಥಿಂಕ್ ಕಷ್ಟ ಕ್ವಶನ್ ಆಕ್ಚುಲಿ. ಯಾಕಂದ್ರೆ ಡ್ರೋನ್ ಪ್ರತಾಪ್ ನನ್ಗೆ ಆಟ ಆಡಿದ ರೀತಿ ಚೆನ್ನಾಗೇ ಇತ್ತು. ಮೈಕಲ್ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು, ಡಿಸರ್ವಿಂಗ್ ಕ್ಯಾಂಡಿಡೇಟ್ ಕೂಡ, ಆಟ ಆಡಿದಾನೆ ಅದು ಇದು ಅಂತ. ಬಟ್ ಇವಾಗ ಮೈಕಲ್ ಹೇಳ್ತೀನಿ, ಯಾಕಂದ್ರೆ ಅವರು ಓವರ್ ಆಲ್ ಈ ಜರ್ನಿಯಲ್ಲಿ ಏನೋ ಆಟ ಆಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಬಟ್ ಈ ಫೇಸ್ ಅಲ್ಲಿ ಅವ್ರಿಗೆ ಐ ಥಿಂಕ್ ಡ್ರೋನ್ ಪ್ರತಾಪ್ ಅವ್ರಿಗೆ ಓವರ್ ಆಲ್ ಗೇಮ್ ಅಂತ ಬಂದಾಗ ಸ್ಟ್ರಾಟಜಿ ಅದು ಇದು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ಅನ್ಸುತ್ತೆ.